ಮಾತಾಡ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರು ಇದ್ರೆ ಅವ್ರ ಜೊತೆಗೆ ಸಂಪೂರ್ಣವಾದ ವಿಚಾರವನ್ನ ಚರ್ಚೆ ಮಾಡ್ತಾ ಹೋಗೋಣ. ಸರ್, ತಾವು ಕೂಡ ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡ್ರಿ, ಸಾಕಷ್ಟು ಬಾರಿ ವಿರೋಧ ಪಕ್ಷಕ್ಕೆ ಬಹಳಷ್ಟು ಸಂದೇಶವನ್ನ ಕೊಡ್ತಾ ಇದ್ರಿ, ಸಚಿವನಾಗಿ ತೋರಿಸ್ತೀನಿ ಅಂತ. ಏನಾಯ್ತು ಸರ್ ಪಟ್ಟಿ? ಈಗ ಕ್ಯಾಬಿನೆಟ್ ಅನ್ನೋದು UPSC ಎಕ್ಸಾಮ್ ಇದ್ದಂಗೆ. ಫಸ್ಟ್ ಅಟೆಂಪ್ಟ್ ಫೇಲ್, ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗ್ತೀವಿ, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್. ನಾನು ಕೊನೆ ಅಟೆಂಪ್ಟ್ ವರೆಗೂ ಪ್ರಯತ್ನ ಪಡ್ತೀನಿ. ಬಿಕಾಸ್ ಐ ಆಮ್ ಎ ಟೀಚರ್. ನನಗೆ ಗೊತ್ತಿದೆ ಗೆಲುವಿಗಿಂತ ಮುಂಚೆ ಸೋಲ್ ಬರುತ್ತೆ ಅಂತ. ನನಗೇನೂ ಬೇಜಾರಿಲ್ಲ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದ ಶಾಸಕರು ಮೀಟಿಂಗ್ ಮಾಡ್ತಿದ್ದಾರೆ, ಅವರು ಅಸಮಾಧಾನಿತರು ಮಾಡ್ತಿದ್ದಾರೆ. ನನಗೆ ಸಮಾಧಾನ ಇದೆ. ನನ್ನ ಪಕ್ಷ B.Pharm ಕೊಟ್ಟಿದೆ, ನನಗೆ ಟಿಕೆಟ್ ಕೊಟ್ಟಿದೆ, MLA ಮಾಡಿದೆ. ಇನ್ನೇನು ಬೇಕು? ಒಬ್ಬ ಶೋಷಿತ ಹುಡುಗನ್ನ, OBC ಹುಡುಗನ್ ತಂದು ಸ್ಟೇಟಲ್ಲಿ ಇಷ್ಟು ಫೇಮಸ್ ಆಗಕ್ಕೆ ನನ್ನ ಕಾರಣ ನನ್ನ ಪಕ್ಷ, ನನ್ನ ಪಾರ್ಟಿ, ನನ್ನ ಐಡಿಯಾಲಜಿ. ಸೊ ಸಾಕು, 28 ಕ್ಲೈಮ್ ಮಾಡ್ತೀವಿ. ಮತ್ತೆ 28ಗೂ ಡಿಮ್ಯಾಂಡ್ ಇಲ್ಲ, 33 ಕ್ಲೈಮ್ ಮಾಡ್ತೀನಿ. ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್, 38 ನೋಡೋಣ. ಕೊನೆ ಅಟೆಂಪ್ಟ್ ವರೆಗೂ ಪ್ರಯತ್ನ ಪಡ್ತೀನಿ. ಹೊಸಬ್ರಿಗೆ ಅವಕಾಶ ಸಿಕ್ಕಿದೆ, 8 ಮಂದಿ ಹೊಸಬ್ರಿಗೆ ಈ ಬಾರಿ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಯಾಕೆ ಪ್ರದೀಪ್ ಈಶ್ವರ ಆ 8ರಲ್ಲಿ ಒಬ್ರಾಗ್ಲಿಲ್ವಲ್ಲ ಅಂತ? ಸರ್, ಅವರೆಲ್ಲ ಸೀನಿಯರ್ಸ್ ಇದ್ದಾರೆ ಸರ್. ಪಾಪ 3-4 ಸಲ ಗೆದ್ದಿದ್ದಾರೆ. ಈಗ ನಮ್ಮ ರಿಜ್ವಾನ್ ಅರ್ಷದ್ ಅವ್ರು 3 ಸಲ ಗೆದ್ದಿದ್ದಾರೆ. ಖುಷಿ ಇದೆ ನನಗೆ. ರಿಜ್ವಾನ್ ಅಣ್ಣ ಆಗಿರೋದು, ಬಸಂತಪ್ಪನವ್ರು ಆಗಿರೋದು ನಮ್ಗೆ ಖುಷಿ ಇದೆ. ಪೊನ್ನಣ್ಣ ಅವ್ರು ಡೆಪ್ಯೂಟಿ ಸ್ಪೀಕರ್ ಆಗಿರೋದು ಖುಷಿ ಇದೆ. ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಇನ್ನೇನು ಬೇಕು ಸರ್? ಬೇರೆಯವ್ರ ಸಕ್ಸಸ್ ನೋಡಿ ನಮ್ಮ ಸಕ್ಸಸ್ ಅನ್ಕೊಳ್ಳೋದೆ ನಿಜವಾದ ರಾಜಕಾರಣಿಯ ಲಕ್ಷಣ. ಎಲ್ಲೊಂದ್ ಕಡೆ ಮೋಟಿವೇಶನ್ ಸ್ಪೀಚ್ ಹೈಕಮಾಂಡ್ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಇಲ್ಲ, ನಾನು ಹೈಕಮಾಂಡ್ಗೆ ನನ್ನ ಕೆಲಸ ಅರ್ಥ ಆಗಿದೆ. ಅವ್ರು ಖಂಡಿತವಾಗೂ ಇವತ್ತಲ್ಲ ನಾಳೆ ಅಕಾಮಿಡೇಟ್ ಮಾಡ್ತಾರೆ. ನಾವು 28ಗೆ, ನನಗೆ ಬೇಸಿಕಲಿ ನಾನು ಹೇಳ್ತೀನಿ, ನನಗೆ ಆರ್ಗನೈಸೇಷನ್ ಅಲ್ಲಿ 28ಗೆ 150 ಸೀಟ್ ತರಬೇಕು. ಸೊ ಸ್ಟೇಟ್ ಎಲ್ಲ ಸುತ್ತಾಡಿ ವೋಟ್ ಕೇಳಿ ಪಕ್ಷನ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋದೇ ನನ್ನಿದು. ಎಲ್ಲೊಂದ್ ಕಡೆ ಸಾಕಷ್ಟು ಬಾರಿ ಸಚಿವಾಕಾಂಕ್ಷಿಗಳಿಗೆ ಸಿಗದೇ ಇರೋ ಕಾರಣಕ್ಕೆ ಆಯಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರತಿಭಟನೆ ಆಗಿದೆ. ಟೈರ್ ಬೆಂಕಿ ಹಾಕಿದ್ದಾರೆ, ಬೆಂಬಲಿಗರೆಲ್ಲ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ. ತಮ್ಮ ಪರವಾಗಿ ಏನಾದ್ರು ಕೂಡ ಪ್ರತಿಭಟನೆ ಆಗುತ್ತಾ? ಖಂಡಿತವಾಗೂ ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಪಕ್ಷ ದೊಡ್ಡದು ಬ್ರದರ್. ನಾನು ಐಡಿಯಾಲಜಿ ನಂಬ್ಕೊಂಡ್ ಬಂದಿದ್ದೀನಿ. ನಾನೊಬ್ಬ OBC ಹುಡುಗ. ಕಾಂಗ್ರೆಸ್ ಐಡಿಯಾಲಜಿ ನನ್ನ ಉಸಿರು. ಐಡಿಯಾಲಜಿಗೋಸ್ಕರ ಬಂದಿರೋದು. ಪವರ್ ಎಲ್ಲ ಟೆಂಪ್ರರಿ. ಕ್ಯಾಬಿನೆಟ್ ರ್ಯಾಂಕು, ಕ್ಯಾಬಿನೆಟ್ ಬರ್ತು, ಇದೆಲ್ಲ ಟೆಂಪ್ರರಿ. ಐಡಿಯಾಲಜಿ ಇದೆ ನೋಡಿ. ಬಡವ್ರನ್ನ ರೀಚ್ ಆಗ್ತೀವಿ ನೋಡಿ. ನನಗೆ ಯಾಕೆ ಖುಷಿ ಆಯ್ತು ಗೊತ್ತಾ? 10 ಮಂದಿ SC ST ಅವರು ನನ್ನ ಮಿನಿಸ್ಟರ್ಸ್ ಆಗಿದ್ದಾರೆ. ಇದು ಸರ್ ಸೋಷಿಯಲ್ ಜಸ್ಟಿಸ್ ಅಂದ್ರೆ. ಕಾಂಗ್ರೆಸ್ ಪಕ್ಷ ಮಾತ್ರ ಇದು ಕೊಡಬಲ್ಲದು. BJP ಅವ್ರಿಗೆ ಯೋಗ್ಯತೆ ಇದೆಯಾ ಸರ್? ಯಾವತ್ತಾದ್ರೂ BJP ಅವ್ರು ಅಷ್ಟು ಜನ SC ST ಮಿನಿಸ್ಟ್ರಿ ಬರ್ತು ಕೊಟ್ಟಿದಾರ ಸರ್? ಬರೀ ಒಂದು ಸಮುದಾಯನ ಓಲೈಕೆ ಮಾಡ್ಕೊಂಡು BJP ಅವ್ರು ಇರ್ತಾರೆ. ನಮ್ದು ಸರ್ ಸೋಷಿಯಲ್ ಜಸ್ಟಿಸ್. ಇವತ್ತು 62%, ಇಫ್ ಐ ಆಮ್ ನಾಟ್ ರಾಂಗ್, 62% OBCಗಳಿದ್ದಾರೆ. ನೆನ್ನೆ ಇದಕ್ಕಿಂತ OBC ಪರ ಕಾಂಗ್ರೆಸ್, ದಲಿತರ ಪರ ಕಾಂಗ್ರೆಸ್, ಅಲ್ಪಸಂಖ್ಯಾತರ ಪರ ಕಾಂಗ್ರೆಸ್, ಬಡವರ ಪರ ಕಾಂಗ್ರೆಸ್, ಪ್ರತಿಯೊಬ್ಬನ ಪರ. ये मन की बात नहीं है, ये जन की बात है. ಸರ್, ಮಿನಿಸ್ಟರ್ ಪೋಸ್ಟ್ ಸಿಕ್ಕಿದಾಗ್ಲೇನೆ ನಾವು ಕ್ಷೇತ್ರದಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ಬೋದು, ಬಲ ಮಾಡ್ಬೋದು, ಎದುರಾಳಿಯನ್ನ ಒಂದಷ್ಟು ಕಟ್ಟಿ ಹಾಕ್ಬೋದು. ಈಗ ಸಾಕಷ್ಟು ಲೆಕ್ಕಾಚಾರಗಳಿರ್ತವೆ. ಚಿಕ್ಕಬಳ್ಳಾಪುರಕ್ಕೆ ಬಂದರೂ ಸಚಿವ ಸ್ಥಾನ ಸಿಕ್ಕಿದೆ. ಲಾಸ್ಟ್ 3 ವರ್ಷ ಕೊಟ್ಟಿದಾರಲ್ಲ MC ಸಾಹೇಬ್ರಿಗೆ. ಈಗೇನು ಅವಶ್ಯಕತೆ ಇದೆ? ಬಿಡಿ, ಕೆಲಸ ಮಾಡ್ತೀವಿ. ಎಲೆಕ್ಷನ್ ಇಯರ್ ನಮಗೂ ZP ಎಲೆಕ್ಷನ್ ಇದೆ, TP ಎಲೆಕ್ಷನ್ ಇದೆ, ಪಂಚಾಯತಿ ಎಲೆಕ್ಷನ್ ಇದೆ. ಈ ಎಲೆಕ್ಷನ್ ಮಾಡೋ ಅಷ್ಟೊತ್ತು 1 ವರ್ಷ ಆಗೋಗುತ್ತೆ. ನಾವೀಗ ನೆಕ್ಸ್ಟ್ ಎಲೆಕ್ಷನ್ ನಾವು ಗೆಲ್ಬೇಕಲ್ಲ. ಈ 3 ಎಲೆಕ್ಷನ್ಸ್ ಓಡಾಡಿ, ಹಳ್ಳಿಗೆ ಓಡಾಡಿ ಸಂಘಟನೆ ಮಾಡ್ತೀವಿ. ಜೈ ಕಾಂಗ್ರೆಸ್. ಆರಂಭದಲ್ಲಿ ಏನಾದ್ರು ಕೇಳಿದ್ರ ನಮ್ಗೇನಾದ್ರು ಸಿಗುತ್ತಾ ಈ ತರ? ಒಂದಷ್ಟು ಈಗ ಬೆಂಗಳೂರು ಟು ಡೆಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಹೋಗಿ ಬಂದಿರೋರು ಇದ್ದಾರೆ. ತಾವೇನಾದ್ರು ಕೂಡ ಹೋಗೇ ಇಲ್ಲ. ನೀವು ಗಮನಿಸಿ, ಲಾಸ್ಟ್ 15 ದಿನದಲ್ಲಿ ನೀವು ಟೈಮ್ ಲೆಂತ್ ನಾನು ಹೋಗಿಲ್ಲ. ಅದಕ್ಕೆ ಮುಂಚೆ ಒಮ್ಮೆ ಹೋಗಿದ್ದೆ. ಹೋಗಿ ಕಾಲಿಗೆ ನಮಸ್ಕಾರ ಹಾಕಿ, ನಮ್ಮ CMಗೂ ex-CM ನಮಸ್ಕಾರ ಹಾಕಿ. ಈಗಾಗಿರುವಂತ ಸಚಿವ ಸಂಪುಟ ನಿಮ್ಗೆ ಸಮಾಧಾನ ಇದೆಯಾ? ಸಮಾಧಾನ ಇದೆ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಸಮಾಧಾನ. ಪ್ರದೀಪ್ ಈಶ್ವರ್ KPCC ಅಲ್ಲಿ ಹೋಗಿ ಕಸ ಗುಡಿಸು ಅಂದ್ರೆ ಇವತ್ತೋ ಕಸ ಗುಡಿಸ್ತೀನಿ ನಾನು. ಇದು ನನ್ನ ಪಕ್ಷದ ಲಾಯಲ್ಟಿ, ನನಗೆ ಪಕ್ಷದ ಮೇಲೆ ಇರೋ ಅಭಿಮಾನ. ಸುಧಾಕರ್ ಅವರು ಯಾವತ್ತೊಂದು ಮಾತಾಡ್ತಾರೆ, ಪ್ರದೀಪ್ ಈಶ್ವರ್ ಅವ್ರಿಗೆ ಏನ್ ಹೇಳಿದ್ರೆ ಅದಾಗಲ್ಲ ಅಂತ. ಸುಧಾಕರ್ ಅವ್ರು ಗೆಲ್ಲಲ್ಲ ಅಂತ ಹೇಳಿದ್ರು, ಗೆದ್ದಿದ್ದಾರೆ. ಈಗ ತಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ರು, ಸಿಗ್ತಾ ಇಲ್ಲ ಅಂದ್ರೆ ಯಾಕೆ? ಎಲ್ಲ ಉಲ್ಟಾ ಆಗ್ತಿದೆ. ಏನ್ ಉಲ್ಟಾ? ಸಚಿವ ಸ್ಥಾನ ನನ್ನ ಕೈಯಲ್ಲಿದ್ಯಾ? ಕೊಡೋರ್ ಕೈಯಲ್ಲಿದೆ. ಸಿಕ್ಕಿಲ್ಲ ಅಲ್ಲ ಸರ್. UPSC ಎಕ್ಸಾಮೇ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಲ್ಲ. ನೀವ್ ಹೆಂಗೆ ಸರ್ ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ಬೇಕು ಅಂದ್ರೆ? ಪಾಸ್ ಆಗ್ತೀವಿ, ಬಟ್ ಓದ್ತಾ ಇದ್ದೀನಲ್ಲ. ನಾನು ಸುಧಾಕರ್ ಅವ್ರ ತರ, Dr. K. ಸುಧಾಕರ್ ತರ ಕಾಪಿ ಹೊಡೆದು ರಾಜಕಾರಣಕ್ಕೆ ಬಂದಿಲ್ಲ. ನಾನು ಪ್ರಿಪೇರ್ ಆಗಿ ರಾಜಕಾರಣಕ್ಕೆ ಬಂದಿದ್ದೀನಿ. ಯಾವ್ದಾದ್ರು ನಾಯಕರು ತಮ್ಮನ್ನ ಮಾತಾಡ್ಸಿದ್ರ, ಪ್ರದೀಪ್ ಈಶ್ವರ್ ನೆಕ್ಸ್ಟ್ ಟೈಮ್ ಕೊಡೋಣ ಅಂತ ಏನಾದ್ರು ಕೂಡ ಹೇಳಿದ್ರ? ಸರ್, ನಾನು ನಿಮ್ಗೊಂದು ಹೇಳ, ನಾನು ಒಬ್ಬನ ಕೇಳೇ ಇಲ್ಲ ಅಲ್ವಾ? ನಾನು ಮುಖ್ಯಮಂತ್ರಿಗಳನ್ನ ಕೇಳೇ ಇಲ್ಲ ಅಲ್ವಾ? ನೀವು ಕೇಳಿದ್ರೆ ತಾನೇ ನಿಮಗೆ ಮಿಸ್ ಆಯ್ತು. ನಾನು ಕೇಳೇ ಇಲ್ಲ ಅಲ್ವಾ? ಮತ್ತೆ ನನಗೇನು, ನಾನೊಂದು ಟೀಚರ್ ಸರ್. ಯಾವತ್ತೂ ನಾನು ಕಾನ್ಫಿಡೆನ್ಸ್ ಆಗಿ ಮಾತಾಡೋದು. ಫಸ್ಟೇ ಆಗಲ್ಲ ನೆಗೆಟಿವ್ ಮಾತಾಡೋಕ್ಕಾಗತ್ತಾ? ಇಟ್ಸ್ ಎ ಟ್ರೈ. ಈಗ ನೀವು ಎಕ್ಸಾಮ್ ಕಟ್ತೀರಾ, ಫಸ್ಟ್ ರ್ಯಾಂಕ್ ಬರಬೇಕು ಅಂತಾನೆ ಹೋಗೋದು. ಡಿಸ್ಟಿಂಕ್ಷನ್ ಬರುತ್ತೆ, ಒಂದ್ಸಲ ಫಸ್ಟ್ ಕ್ಲಾಸ್ ಬರುತ್ತೆ, ಒಂದ್ಸಲ 1-2 ಸಬ್ಜೆಕ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ಅಂತ ಬೇಜಾರಾಗಕ್ಕಲ್ಲ. ನೆಕ್ಸ್ಟ್ ಅಟೆಂಪ್ಟ್ ಕಟ್ಟಬೇಕಷ್ಟೇ. ಮುಂದಿನ 2028ಗೆ ತಮಗೆ ಸಚಿವ ಸ್ಥಾನ ನಿರೀಕ್ಷೆ ಇದೆ. 28ಗೆ ಸಿಗ್ಬೋದು. ಸಿಗ್ಲಿಲ್ಲ ಅಂದ್ರೆ 33ಗೆ ಸಿಗುತ್ತೆ, 38ಗೆ ಸಿಗುತ್ತೆ, 43ಗೆ ಸಿಗುತ್ತೆ. 48ಗಾದ್ರೂ ಸಿಗ್ಬೇಕಲ್ಲ. 48ಗೆ 6ನೇ ಸಲ MLA ಆಗಿರ್ತೀನಿ, ಕೊಡ್ತಾರೆ.
ಥ್ಯಾಂಕ್ ಯು ಸರ್. ಇವಿಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಶಿವಾನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.